ಹಾಯ್ ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಲಕ್ಸುರಿಯಸ್ ಅಂಡ್ ಪ್ರೈಮ್ ಫ್ಲಾಟ್ ನ ತೋರ್ಸಕ್ ಬರ್ತಾ ಇದೀನಿ. ಹಾಯ್ ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಲಕ್ಸುರಿಯಸ್ ಅಂಡ್ ಪ್ರೈಮ್ ಫ್ಲಾಟ್ ನ ತೋರ್ಸಕ್ ಬರ್ತಾ ಇದೀನಿ. ಸೊ ಇದು ನೋಡ್ತಾ ಇರ್ಬೋದು, ಇದು ಪ್ರಾಪರ್ಟಿ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಎಕ್ಸ್ಟೆನ್ಷನ್ ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಎಕ್ಸ್ಟೀರಿಯರ್ಸ್ ಎಲ್ಲ ಅಂದ್ಬಿಟ್ಟು. ಸೊ ಇದು ಬಂದು ನಮ್ಗೆ BBMP ಅಪ್ರೂವ್ಡ್ ಪ್ಲಾನ್ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿರೋ ಫ್ಲಾಟ್ ಆಗಿರುತ್ತೆ. ಸೊ ಈಚ್ ಅಂಡ್ ಎವ್ರಿ ಮನೆ ನಮಗೆ 3 BHK ಲಕ್ಸುರಿಯಸ್ ಆಗಿರುತ್ತೆ. ಹಾಗೆ ಫ್ಲೋರ್ಗೆ 2 ಮನೆ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಎಕ್ಸ್ಟೀರಿಯರ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಗ್ರಿಲ್ ಗೇಟ್ಸ್ ಕೊಟ್ಟಿದ್ದಾರೆ. ಸೊ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ಒಳಗಡೆ ಹೋಗಿ ನೋಡ ಬನ್ನಿ. ಸೊ ಪ್ರಾಪರ್ಟಿ ಒಳಗಡೆ ಬರ್ತಾ ಇದೀವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ವೈಡ್ ಸ್ಪೇಸ್ ಆಗಿದೆ ಪಾರ್ಕಿಂಗ್ ಅಂತ. ಹಾಗೆ ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಫ್ಲಾಟ್ ಗೆ ಸೆಪರೇಟ್ ಕಾರ್ ಪಾರ್ಕಿಂಗ್ ನ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ಬಂದು UPS ಪಾಯಿಂಟ್. ಕಂಪ್ಲೀಟ್ ಆಗಿ ಎಲ್ಲಾ ಫ್ಲಾಟ್ಸ್ಗೂ ನಮಗೆ UPS ಸಿಗ್ತಾ ಇದೆ. ಹಾಗೆ ಇದು ನಮಗೆ G+3 ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಫ್ಲೋರ್ಗೆ 2 ಮನೆ ಆಸ್ ನಿಮ್ಗೆ ಹೇಳ್ದಂಗೆ. ಒಂದ್ ಬಂದು 1475 ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ, ಮತ್ತೆ ಇನ್ನೊಂದು ಬಂದು 1525 ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ. ಅಂಡ್ ತುಂಬಾನೇ ಲಕ್ಸುರಿಯಸ್ ಆಗಿದೆ. ಸೊ ವಾಟರ್ ಕನೆಕ್ಷನ್ ಗೆ ಅಂತ ಬಂದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ ಬೋರ್ವೆಲ್ ಇದೆ, ಜೊತೆಗೆ ಕಾವೇರಿ ಕನೆಕ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಹೋಗೋಣ ಬನ್ನಿ. ಸೆಪರೇಟ್ ಫ್ಲಾಟ್ಸ್ ಗೆ ಅಂತ ಟೋಟಲ್ ಆಗಿ ನಮ್ಗೆ ಸೆಪರೇಟ್ ಎಲೆಕ್ಟ್ರಿಕ್ ಮೀಟರ್ಸ್ ಕಟ್ಟಿದ್ದಾರೆ. ಟೋಟಲ್ ಆಗಿ 8 ಫ್ಲಾಟ್ಸ್ ಬರ್ತಾ ಇದೆ ಈ ಒಂದು ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ಇಲ್ಲಿ ಒಂದು ನಮ್ಗೆ ಸೆಕ್ಯೂರಿಟಿ ರೂಮ್ ಸಹ ಸಿಗ್ತಾ ಇದೆ. ಸೊ ಹಾಗೆ ಮುಂದೆ ಹೋಗೋಣ ಬನ್ನಿ. ಸೊ ಇದು ಬಂದು ನಮ್ಗೆ ಸ್ಟೇರ್ ಕೇಸ್ ಬಂದಿರುತ್ತೆ ಈ ಸೈಡ್ ಇಂದ. ಹಾಗೆ ಇದು ಬಂದು ಫ್ಲಾಟ್. ಸೊ ಫ್ರಮ್ ಗ್ರೌಂಡ್ ಫ್ಲೋರ್ ಇಂದ ಅಪ್ ಟು ಲಾಸ್ಟ್ ಫ್ಲೋರ್ ತನಕ ನಮ್ಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ. ಸೊ ನೋಡ್ತಾ ಇರ್ಬೋದು ಈ ಕಡೆನೂ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ನಮ್ಗೆ. ಸೊ ಈ ಸೈಡ್ ಎಲ್ಲ ಸೇಫ್ಟಿ ಪರ್ಪಸ್ ಗೆ ಅಂತ ಗ್ರಿಲ್ ನ ಹಾಕಿ ಕೊಡ್ತಾರೆ. ಹಾಗೆ ಸೆಕ್ಯೂರಿಟಿ ಪರ್ಪಸ್ ಗೆ ಅಂತ CCTV ಕ್ಯಾಮ್ರಾನ ಆಲ್ಮೋಸ್ಟ್ ಹಾಕಿ ಕೊಡ್ತಾರೆ ನಿಮ್ಗೆ. ಸೊ ಇನ್ಯಾಕ್ ತಡ ಮನೆಗಳು ಯಾವ ರೀತಿ ಅಂತ ನೋಡಕ್ ಹೋಗೋಣ ಬನ್ನಿ. ಸೊ ಈಗ ಈ ಬಿಲ್ಡಿಂಗ್ ನ ಒನ್ ಆಫ್ ದಿ ಫ್ಲೋರ್ ಅಲ್ಲಿ ಇದೀವಿ. ಸೊ ಇದು ಬಂದು 1475 ಸ್ಕ್ವೇರ್ ಫೀಟ್ ಆಗಿರೋ ಒಂದು ಮನೆ ಆಗಿರುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಇಲ್ಲಿ ಲಿಫ್ಟ್ ಇದೆ. ಸೊ ಈ ಲಿಫ್ಟ್ ಆಕ್ಸೆಸಿಬಿಲಿಟಿ ಪ್ರತಿ ಫ್ಲೋರ್ಗೂ ಇದೆ ಆಸ್ ನಿಮ್ಗೆ ನಾನು ಹೇಳಿರಂಗೆ. ಸೊ ಇದು ಇನ್ ಬಿಟ್ವೀನ್ ಇರೋದ್ರಿಂದ 2 ಮನೆಗೂ ಈಸಿಯಾಗಿ ಸಪೋರ್ಟ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಪಕ್ಕದಲ್ಲಿ ಸ್ಟೇರ್ ಕೇಸ್ ಸಹ ಇದೆ ನಮ್ಗೆ. ಸೊ ನೀವು ಇದನ್ನ ಕೂಡ ಯೂಸ್ ಮಾಡಬಹುದು. ಸೊ ಈ ಪಾಯಿಂಟ್ ಅಲ್ಲಿ ನಮ್ಗೆ ಅವರು ಮೇನ್ ಗ್ರಿಲ್ ಡೋರ್ಸ್ ನ ಗ್ರಿಲ್ ಗೇಟ್ಸ್ ನ ಹಾಕೊಡ್ತಾರೆ ಸೆಕ್ಯೂರಿಟಿ ಪರ್ಪಸ್. ಅಂಡ್ ಇದು ಕಾಲಿಂಗ್ ಬೆಲ್ ಪಾಯಿಂಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೋನ್ ಕ್ಲಾಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ, ಒಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಸೊ ಈ ಹೈಟ್ ಗೆ ಈ ಕಡೆ ನಮ್ಗೆ ರೇಲಿಂಗ್ಸ್ ಸಹ ಕೊಟ್ಟಿದ್ದಾರೆ. ಸೊ ಬನ್ನಿ ಮನೆ ಒಳಗಡೆ ಎಂಟ್ರಿ ಆಗೋಣ. ಸೊ ಅದಕ್ಕೂ ಮುಂಚೆ ಈ ಸ್ಪೇಸ್ ನು ಸಹ ನೋಡ್ತಾ ಇರ್ಬೋದು ತುಂಬಾ ವೈಡ್ ಆಗಿದೆ. ಸೊ ನೀವು ಇಲ್ಲಿ ಏನಾದ್ರು ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇಟ್ಕೊಂತೀನಿ ಅಥವಾ ಶೂ ಬಾಕ್ಸ್ ಇಟ್ಕೊಂತೀನಿ ಅಂದ್ರು ನಿಮ್ಗೆ ಸ್ಪೇಷಿಯಸ್ ಜಾಗನ ಕೊಟ್ಟಿದ್ದಾರೆ. ಅಂಡ್ ಈ ಸೀಲಿಂಗ್ಸ್ ಅಲ್ಲೆಲ್ಲ ನಮ್ಗೆ ಲೈಟ್ ಸಹ ಬರುತ್ತೆ. ಸೊ ಇದು ಬಂದು 1475 ಸ್ಕ್ವೇರ್ ಫೀಟ್ ಆಗಿರ್ತಕ್ಕಂಥ ಮನೆ. ಸೊ ಇದು ಮೇನ್ ಎಂಟ್ರೆನ್ಸ್ ನಮ್ಗೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಡೋರ್ ಎಲ್ಲ ಟೀಕೋಡ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಅಂಡ್ ವೈಡ್ ಆಗಿದೆ ಅಂತ ವಾಸ್ಕಲ್ ಎಲ್ಲ ಪ್ರತಿಯೊಂದು. ಸೊ ಪ್ರಾಪರ್ಟಿ ಒಳಗಡೆ ಹೋಗೋಣ. ಸೊ ಇದು ನೋಡ್ತಾ ಇರ್ಬೋದು ನೀವು, ಇದು ವೈಡ್ ಲಿವಿಂಗ್ ಸ್ಪೇಸ್ ಆಗಿರುತ್ತೆ, ಎಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಇದು ನಮ್ಗೆ ವೆಂಟಿಲೇಷನ್ ಪಾಯಿಂಟ್. ಅಂಡ್ ಮೇನ್ ಡೋರ್ ನೋಡ್ತಾ ಇರ್ಬೋದು ಕಾರ್ವಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಮೇಲೆ 1 ಕೋಟ್ ಪಾಲಿಶಿಂಗ್ ಸಹ ಮಾಡಿ ಕೊಡ್ತಾರೆ. ಸೊ ಇದು ಬಂದು ನಮ್ಗೆ TV ಪಾಯಿಂಟ್ ಆಗಿರುತ್ತೆ ನೋಡ್ತಾ ಇರ್ಬೋದು. ಸೊ ಇನ್ನ ಇಲ್ಲಿ ಸ್ವಲ್ಪ ವರ್ಕ್ ಬಾಕಿ ಇದೆ. ಸೊ ಈ ಮನೆ ಬಂದು 3 BHK ಆಗಿರುತ್ತೆ. ಸೊ ನಿಮ್ಗೆ ಫಸ್ಟ್ ರೂಮ್ ನಂಬರ್ 1 ತೋರಿಸ್ತೀನಿ. ಸೊ ದಿಸ್ ಇಸ್ ರೂಮ್ ನಂಬರ್ 1. ಸೊ ನೋಡ್ತಾ ಇರ್ಬೋದು ವೆಂಟಿಲೇಷನ್ ಎಲ್ಲ ಇದೆ. ಸೊ ಇದೆಲ್ಲ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ನ ಸಹ ಕೊಟ್ಟಿದ್ದಾರೆ. ಇದು ಬಂದು ಕಾಮನ್ ವಾಶ್ರೂಮ್. ಸೊ ಇಲ್ಲಿ ನಮ್ಗೆ ವಾಶ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಫಿಟ್ಟಿಂಗ್ಸ್ ನ ಮಾಡ್ಕೊಡ್ತಾರೆ. ಅಂಡ್ ಎಲ್ಲಿ ಕೂಡ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ರೂಮ್ ನಂಬರ್ 2. ಸೊ ಇದು ಕೂಡ ನೋಡ್ತಾ ಇರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇದು ಬಂದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಇದೆಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗಿರುತ್ತೆ ನೋಡ್ತಾ ಇರಬಹುದು. ಹಾಗೆ ಇಲ್ಲಿ ಬೇಸಿಕ್ ಇಂಟೀರಿಯರ್ಸ್ ಅಂದ್ರೆ ಏನೇನ್ ಸೆಟಪ್ ಮಾಡ್ಬೇಕು ಅದನ್ನ ಮಾಡ್ಕೊಡ್ತಾರೆ. ಸೊ ಇದು ಬಂದು ವಾಷಿಂಗ್ ಮಷಿನ್ ಪಾಯಿಂಟ್ ಆಗಿರುತ್ತೆ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ನಮ್ಗೆ ಯೂನಿಟ್ ನ ಕೊಟ್ಟಿದ್ದಾರೆ. ದಿಸ್ ಇಸ್ ರೂಮ್ ನಂಬರ್ 3, ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಸಹ ಬರುತ್ತೆ ನೋಡ್ತಾ ಇರ್ಬೋದು. ವಾಶ್ರೂಮ್ ಸಹ ಅಷ್ಟೇ ತುಂಬಾನೇ ವೈಡ್ ಆಗಿದೆ ಅಂಡ್ ವೆಂಟಿಲೇಷನ್ ಸಹ ಕೊಟ್ಟಿದ್ದಾರೆ. ಸೊ ಇದು ಬಂದು ವೆಂಟಿಲೇಷನ್ ಪಾಯಿಂಟ್ 1 ಅಂಡ್ ಇದು ಇನ್ನೊಂದು ವೆಂಟಿಲೇಷನ್ ಪಾಯಿಂಟ್ ಸಹ ಆಗಿರುತ್ತೆ. ಸೊ ಇದೆಲ್ಲ ಎಲೆಕ್ಟ್ರಿಕಲ್ ಯೂನಿಟ್ಸ್ ಗೆನೆ ಸೆಪರೇಟ್ ಆಗಿ ಸ್ಪೇಸ್ ನ ಮಾಡಿದ್ರು. ಸೊ ಇದನ್ನೆಲ್ಲ ಹಾಕಿ ನಿಮ್ಗೆ ಪ್ರಾಪರ್ಟಿ ಪರ್ಚೇಸ್ ಟೈಮ್ ಅಲ್ಲಿ ಮಾಡ್ಕೊಡ್ತಾರೆ.
ಸೊ ಹಾಗೆ ಬನ್ನಿ. ಸೊ ಈ ಸ್ಪೇಸ್ ನ ನೀವು ಡೈನಿಂಗ್ ಹಾಲ್ ಆಗಿ ಸಹ ಯೂಸ್ ಮಾಡ್ಕೋಬಹುದು. ಇದು ಬಂದು ಬಾಲ್ಕನಿ ಸ್ಪೇಸ್ ನೋಡ್ತಾ ಇರ್ಬೋದು. ಟಾಫಿನ್ ಗ್ಲಾಸ್ ಮೇಲೆ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇದು ಒಂದು ಸೇಫ್ಟಿ ಹೈಟ್ ಗೆನೆ ಮಾಡ್ಕೊಟ್ಟಿದ್ದಾರೆ. ಸೊ ಚಿಕ್ಕ ಮಕ್ಳು ಇದ್ರು ಸೇಫ್ಟಿನ ಆರಾಮ್ಸೆ ನೋಡ್ಕೋಬಹುದು. ಅಂಡ್ ಇಲ್ಲೆಲ್ಲ ಸೀಲಿಂಗ್ ಲೈಟ್ಸ್ ಬರುತ್ತೆ. ಅಂಡ್ ಈ ಪಾಯಿಂಟ್ ಅಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ಸ್ಟೋನ್ ಕ್ಲಾಡಿಂಗ್ ನ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಚೆನ್ನಾಗಿ ವೆಂಟಿಲೇಷನ್ ಬರ್ತಾ ಇದೆ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದು ಬಂದು ಕಿಚನ್ ಏರಿಯಾ. ಸೊ ಕಿಚನ್ ಏರಿಯಾಲು ಅಷ್ಟೇ ಇಲ್ಲಿ ನಮಗೆ ಬೇಸಿಕ್ ಅಂದ್ರೆ ವಾಟ್ ಎವರ್ ದ ಸ್ಲ್ಯಾಬ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗಿರ್ಬೋದು ಮಾಡ್ಕೊಡ್ತಾರೆ. ಇದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಇದು ಬಂದು ಯುಟಿಲಿಟಿ ಏರಿಯಾ. ಸೊ ನೋಡ್ತಾ ಇರ್ಬೋದು ಯುಟಿಲಿಟಿ ಏರಿಯಾನು ಅಷ್ಟೇ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೆಲ್ಲ ಬೇಸಿಕ್ ಗ್ರಿಲ್ ಬರುತ್ತೆ ಈ ಸೈಡ್ ಸೇಫ್ಟಿಗೋಸ್ಕರ. ಅಂಡ್ ಇದು ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿರ್ತಕ್ಕಂಥ ಒಂದು ಜಾಗ. ಸೊ ನೆಕ್ಸ್ಟ್ ಇನ್ನೊಂದು ಫ್ಲಾಟ್ ನೋಡ್ಕೋಣ ಬನ್ನಿ. ಸೊ ನಾನು ನಿಮ್ಗೆ ಹೇಳ್ದಂಗೆ ಫ್ಲೋರ್ಗೆ 2 ಮನೆ ಆಗಿರೋದ್ರಿಂದ ಸೊ ಈಗ ನಾವು ರೈಟ್ ಸೈಡ್ ಇರೋ ಒಂದು ಫ್ಲಾಟ್ ನ ತೋರ್ಸಕ್ ಹೋಗ್ತಾ ಇದೀವಿ. ಸೊ ಇದು ಅಷ್ಟೇ ಇಲ್ಲಿ ನಮ್ಗೆ ಸೇಫ್ಟಿ ಗ್ರಿಲ್ ಗೇಟ್ಸ್ ಬರುತ್ತೆ. ಇದು ಬಂದು ಕಾಲಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ ಎಕ್ಸ್ಟೀರಿಯರ್ಸ್ ಎಲ್ಲ ನಮ್ಗೆ ಸ್ಟೋನ್ ಕ್ಲಾಡಿಂಗ್ ನಲ್ಲೇ ಮಾಡ್ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ವೈಡ್ ಸ್ಪೇಸ್ ಆಗಿದೆ ಈ ಒಂದು ಪಾತ್. ಸೊ ನೀವೇನಾದ್ರೂ ಐಟಮ್ಸ್ ನ ಫರ್ನಿಚರ್ಸ್ ಮೂವ್ ಮಾಡೋಕೆ ಹೋದ್ರೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ಇದು ಫೇಸಿಂಗ್ ಕೂಡ ನಮಗೆ ಈಸ್ಟ್ ಬರ್ತಾ ಇದೆ. ಹಾಗೆ ಇದರ ಡೈಮೆನ್ಷನ್ ಬಂದು 1525 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಅದಕ್ಕಿಂತ ಈ ಸ್ವಲ್ಪ ಯೂಸ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಸೊ ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಮೇನ್ ಡೋರ್ಸ್ ಎಲ್ಲ ಟೀಕ್ ವುಡ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದ್ರ ಮೇಲೆ ಒಂದು ಕೋಟ್ ಪಾಲಿಶಿಂಗ್ ಸಹ ಬರುತ್ತೆ ಫೈನಲ್ ಟೈಮ್ ಅಲ್ಲಿ. ಸೊ ಇದು ಬಂದು ನಮ್ಗೆ ಲಿವಿಂಗ್ ಏರಿಯಾ. ನೋಡ್ತಾ ಇರ್ಬೋದು ಎಷ್ಟು ವೈಡ್ ಸ್ಪೇಸ್ ಆಗಿದೆ ಅಂತ. ಸೊ ಇದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಇದು ಕೂಡ ಇನ್ನೊಂದು ವೆಂಟಿಲೇಷನ್ ಪಾಯಿಂಟ್. ಸೊ ನೋಡ್ತಾ ಇರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತ. ಸೊ ಇದು ಬಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಬಂದು ಟಿವಿ ಪಾಯಿಂಟ್ ಗೆ ಜಾಗ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಹೋಗೋಣ. ಸೊ ಇದು ಕೂಡ 3 BHK ಮನೆನೇ. ಸೊ ಫಸ್ಟ್ ರೂಮ್ ನಂಬರ್ 1 ನ ತೋರಿಸ್ತೀನಿ. ಸೊ ಇದು ನೋಡ್ತಾ ಇರ್ಬೋದು ದಿಸ್ ಇಸ್ ರೂಮ್ ನಂಬರ್ 1. ಸೊ ಇದು ಅಷ್ಟೇ ವೆಂಟಿಲೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಈ ರೂಮ್ ಅಲ್ಲಿ. ಸೊ ಇಲ್ಲೂ ಅಷ್ಟೇ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ಗೆಲ್ಲ ಜಾಗ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಬೇಸಿಕ್ ಸ್ಪೇಸ್ ಆಗಿದೆ. ಸೊ ಇದು ಬಂದು ನೀವು ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬಹುದು ಈ ಒಂದು ಏರಿಯಾನ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇದು ಬಂದು ಕಿಚನ್ ಏರಿಯಾ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಮ್ಗೆ ಬೇಸಿಕ್ ಸ್ಲ್ಯಾಬ್ ಮತ್ತೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಏನೇನ್ ಬೇಕು ಅದೆಲ್ಲ ಮಾಡ್ಕೊಡ್ತಾರೆ. ಸೊ ಇದು ಬಂದು ಯುಟಿಲಿಟಿ ಏರಿಯಾ. ಸೊ ಯುಟಿಲಿಟಿ ಏರಿಯಾನು ಅಬ್ಸರ್ವ್ ಮಾಡ್ತಾ ಇರ್ಬೋದು ತುಂಬಾನೇ ವೈಡ್ ಸ್ಪೇಸ್ ಆಗಿದೆ. ಅಂಡ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಆಲ್ರೆಡಿ ಗ್ರಿಲ್ಸ್ ನೆಲ್ಲ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ ಅಂತಾನೇನೆ. ಸೊ ಇಲ್ಲಿಂದ ಸಹ ನಮ್ಗೆ ಲೈಟ್ ಬೀಳುತ್ತೆ. ಸೊ ನೋಡ್ತಾ ಇರ್ಬೋದು ಕಿಚನ್ ಕೂಡ ಅಷ್ಟೇ ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ನೆಕ್ಸ್ಟ್ ರೂಮ್ ನಂಬರ್ 2 ಹೋಗೋಣ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಎಲ್ಲ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಮ್ಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ಗೆ ಜಾಗ ಮಾಡ್ಕೊಟ್ಟಿದ್ದಾರೆ. ಸೊ ಇದು ಬಂದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ವಾಶ್ರೂಮ್. ವೆಂಟಿಲೇಷನ್ ಸಹ. ಸೊ ಈ ರೂಮ್ ಅಲ್ಲೂ ವೆಂಟಿಲೇಷನ್ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಗಾಳಿ ಬೆಳಕು ಬರ್ತಾ ಇದೆ ಅಂತ. ಸೊ ನೆಕ್ಸ್ಟ್ ರೂಮ್ ನಂಬರ್ 3 ಹೋಗೋಣ. ಸೊ ಇದು ಆಪೋಸಿಟ್ ಟು ದಿಸ್ ರೂಮ್ ಮೇನ್ ಮಾಸ್ಟರ್ ಬೆಡ್ರೂಮ್ಗೆ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ಗೆಲ್ಲ ಜಾಗ ಕೊಟ್ಟಿದ್ದಾರೆ. ಸೊ ಇದು ಒಂದು ರೂಮ್ ಅಟ್ಯಾಚ್ಡ್ ಬಾಲ್ಕನಿ ಆಗಿರುತ್ತೆ. ನೋಡ್ತಾ ಇರ್ಬೋದು ತುಂಬಾ ಮಿನಿಮಲಿಸ್ಟಿಕ್ ಆಗಿ ಕ್ಯೂಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಸೇಫ್ಟಿ ಹೈಟ್ಸ್ಗೆನೆ ಇದೆ. ಸೊ ನೀವು ಮಕ್ಕಳು ಇಟ್ಕೊಂಡಿದ್ರೆ ತುಂಬಾನೇ ಸೇಫ್ಟಿ ಜಾಗ ಅಂತ ಹೇಳ್ಬೋದು. ಸೊ ಹಾಗೆ ಮುಂದೆ ಹೋಗೋಣ ಬನ್ನಿ. ಸೊ ಇದು ಬಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇದು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಏನೇನು ಫಿಟ್ಟಿಂಗ್ಸ್ ಮಾಡ್ಕೊಡ್ತಾರೆ ಎಲ್ಲಾನು ಬ್ರಾಂಡೆಡ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಈ ಒಂದು ಬ್ಯೂಟಿಫುಲ್ ಅಪಾರ್ಟ್ಮೆಂಟ್ ನ ನೋಡಿದಲ್ಲ. ಸೊ ಈ ಅಪಾರ್ಟ್ಮೆಂಟ್ ನ ಹೆಸರು ಬಂದು ಸಾಯಿ ಕೃತಿ ಕ್ಲಾಸಿಕ್ ಅಂತ. ಸೊ ಇದ್ರ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದ್ರದ್ದು MLA ಲೇಔಟ್ ಕಾಲೇನಗರ ನಿಯರ್ ಟು ಬನ್ನರ್ಘಟ್ಟ ರೋಡ್. ಅದ್ ಬಿಟ್ರೆ ನಿಯರೆಸ್ಟ್ ಲೊಕೇಶನ್ ನಮ್ಗೆ ಏನೇನೆಲ್ಲ ಸಿಗುತ್ತಪ್ಪ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಮೇನ್ ರೋಡ್ ಇದೆ. ಅದ್ ಬಿಟ್ರೆ ನಮಗೆ ನಿಯರೆಸ್ಟ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕಾಲೇನಗರ ನಮ್ಗೆ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಸಿಗ್ತದೆ. ಅದ್ ಬಿಟ್ರೆ ಮೀನಾಕ್ಷಿ ಮಾಲ್ ಎಲ್ಲ ನಿಯರೆಸ್ಟ್ ಅಲ್ಲ ಇದೆ. ಅದ್ ಬಿಟ್ರೆ ತುಂಬಾನೇ ಸ್ಪೆಷಲೈಸ್ಡ್ ಹಾಸ್ಪಿಟಲ್ಸ್ ಆಗಿರೋ ಮೆಡಾಕ್ಸ್ ಆಗಿರ್ಬೋದು, ಇನ್ನ ರೆಪ್ಯೂಟೆಡ್ ಹಾಸ್ಪಿಟಲ್ಸ್ ಹಾಗೆ ಕಾರ್ಮೆಲ್ ಪಬ್ಲಿಕ್ ಸ್ಕೂಲ್ಸ್ ಎಲ್ಲ ನಿಯರೆಸ್ಟ್ ಲೊಕೇಶನ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಅದಷ್ಟಲ್ಲದೆ ನೈಸ್ ರೋಡ್ ಟೋಲ್ ಕೂಡ ತುಂಬಾನೇ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ಇನ್ಯಾಕ್ ತಡ ಈ ಒಂದು ಪ್ರಾಪರ್ಟಿ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಈ ಚಾನ್ಸ್ ನ. ಸೊ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇದೆ ಸ್ಟ್ರೈಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ ಕಾಂಟ್ಯಾಕ್ಟ್ ಇರೋದು. ಥ್ಯಾಂಕ್ ಯು.